ಇವತ್ತು ಬುಧವಾರ ದ್ವಾದಶಿ. ನಿನ್ನೆ ಏಕಾದಶಿ ಆಚರಣೆ ಮಾಡಿದ್ದಾಯಿತು. ಬೆಳಿಗ್ಗೆ ಜಲ್ದಿನೇ ಎದ್ದು ಎಲ್ಲ ಕೆಲಸಗಳನ್ನ 9 ಗಂಟೆ ಅನ್ನೋದ್ರೊಳಗಾಗಿ, ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದ್ರೊಳಗಾಗಿನೇ ಎಲ್ಲ ಕೆಲಸ ಮುಗಿಬೇಕು. ರೊಟ್ಟಿ, ಒಂದು 2 ಥರದ ಪಲ್ಯ, ಅನ್ನ, ಸಾರು, ಪ್ರತಿಯೊಂದೂ ಪೂಜೆನೂ ಆಗಬೇಕು. ಹಾಗಾಗಿ ನಾನು ಜಲ್ದಿನೇ ಎದ್ದು ಕೆಲಸಗಳನ್ನ ಮುಗಿಸ್ಕೊಳಕತ್ತೀನಿ. ರಾತ್ರಿ ತೊಳೆದಿಟ್ಟಿದ್ದಂಥ ಸಾಮಾನುಗಳನ್ನು ಜೋಡಿಸ್ಕೊಳ್ತಾ ಹಾಗೆ ಜಳಕಕ್ಕಂತ ನೀರು ಕಾಯಿಸ್ಕೊಳಕ್ಕಂತ ಇಡತ್ತೀನಿ. ಇನ್ನೇನು ಜಳಕ ಮುಗಿಸ್ಕೊಂಡು ಆದಮೇಲೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ತಾವೆ. ಅದಕ್ಕಿಂತ ಮುಂಚೆ ಸಾಮಾನು ಹೊಂದಿಸ್ಕೊಂಡ್ರೆ ಒಂದು ಸ್ವಲ್ಪ ಪ್ಲ್ಯಾಟ್ಫಾರ್ಮ್ ಕ್ಲೀನಾಗಿ ಕಾಣುತ್ತೆ, ಪ್ಲಸ್ ಮುಂದಿನ ಕೆಲಸಕ್ಕೂ ಅನುಕೂಲ ಆಕತಿ. ಆಮೇಲೆ ಅಡುಗೆ ಮಾಡೋ ಟೈಮಿಗೆ ಸಾಮಾನುಗಳನ್ನ ತೊಗೋಬೋದು ಅಂತಂದು ಜೋಡಿಸ್ಕೊಳತ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಎಲ್ಲ ಆರಾಮದೀವಿ. ಇವತ್ತು ದ್ವಾದಶಿ. ನಿನ್ನೆ ಏಕಾದಶಿ ಮುಗಿತ. ನಿನ್ನೆ ಎಲ್ಲ ಆಚರಣೆಗಳು ಮಾಡಿದ್ವಿ ನಾವು. ಕೈಲಿ ಆದಷ್ಟು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಭಕ್ತಿ ಅನುಸಾರ ನಾವು ಮಾಡೀವಿ. ಇವತ್ತು ದ್ವಾದಶಿ, ಏಕಾದಶಿ ಆಯಿತು, ದ್ವಾದಶಿ ಆಯಿತು. ವೈಷ್ಣವರಿಗೆ ಯಾವ ಹಬ್ಬಕ್ಕೂ ಕಮ್ಮಿ ಇಲ್ಲ. ಅದರ ಸಮನಾಗಿನ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಒಂದು ಆಷಾಢ ಏಕಾದಶಿ ಅಂದರೆ ಏನು ದೇವಶಯನಿ ಏಕಾದಶಿ ಐತಲ್ಲ, ಅದನ್ನು ನಾವು ನಮ್ಮ ಭಕ್ತಿ ಅನುಸಾರವಾಗಿ ನಾವು ಆಚರಣೆ ಮಾಡೀವಿ. ಇವತ್ತು ದ್ವಾದಶಿ. ಬೆಳಗ್ಗಿನ ಎಲ್ಲ ಕೆಲಸಗಳು ಮುಗ್ದವು. ಸ್ನಾನ ಆಯಿತು, ಮನೆ ಕ್ಲೀನಿಂಗ್ ಆಯಿತು, ಮುಗ್ದವು. ಶ್ರೇಯ ಕಸ ಹೊಡೆದು ಕೊಟ್ಲು, ನಾನೆಲ್ಲ ಒಡ್ಸ್ಕೊಂಡ್ಬಿಟ್ಟೆ. ಈಗ ದೇವ್ರಿಗೆ ದೀಪ ಹಚ್ಚಿ ಸ್ಟಾರ್ಟ್ ಮಾಡೋಣ. ಮಕ್ಕಳು ರೆಡಿ ಆಗಕತ್ತಾರ ಒಬ್ಬೊಬ್ಬರಾಗಿ. ಸ್ನಾನ ಅದು ಮುಗಿಸ್ಕೊಂಡು ನಿನ್ನೆ ನನ್ನ ಜೊತೆನೂ ಅವರೂ ಉಪವಾಸ ಮಾಡಿದ್ರು. ನಿಜವಾಗ್ಲೂ ಭಾಳ ಖುಷಿ ಅನಿಸುತ್ತೆ. ಕಲ್ಸ್ಕೊತ ಹೋಗ್ಬೇಕು. ಈಗಿಂದನ ಮಕ್ಕಳಿಗೆ ಕಲ್ಸ್ಕೊತ ಹೋದ್ರೆ ನಾಳೆ ಅವರು ನಮ್ಮ ಆಚರಣೆಗಳು, ಆಚಾರ ವಿಚಾರಗಳು ಏನು ಇರ್ತಾವೆ ಅವನ್ನೆಲ್ಲನೂ ನಿಧಾನವಾಗಿ ಕಲ್ಕೊತ ಹೋಗ್ತಾರೆ. ಒಮ್ಮಿಗ್ಲಿಗೆ ಕಲಿಸ್ತೀನಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕೈಲಾದಷ್ಟು ನಾವು ಆಚರಣೆಗಳನ್ನ ಅವರಿಗೆ ಕಲಿಸೋದು ಒಳ್ಳೆಯದು ಅಂತ ಅನ್ಕೋತೀನಿ. ಸೊ ಬರ್ರಿ, ನಾ ದೀಪ ಹಚ್ಚೋನು. ದೀಪ ಹಚ್ಚಿ ಅಡುಗೆ ಸ್ಟಾರ್ಟ್ ಮಾಡೋನು. ಮಾಡಿ ದೇವರಿಗೆ ನೈವೇದ್ಯ ಇಡೋಣ. ಯಾಕೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಲಿ ಪೂಜೆ ಮಾಡಿದ್ರೆ ಶ್ರೇಷ್ಠ. ಏನೇ ಒಂದು ನಾವು ಅಡುಗೆ ಮಾಡಿದ್ರು ಅದು ಪ್ರಸಾದಕ್ಕೆ ಸಮ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಂಗಾಗಿ ಒಲಿ ಪೂಜೆ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ನೆಕ್ಸ್ಟು ಯಜಮಾನ್ರು ಆಮೇಲೆ ಶ್ರೇಯ ಇದ್ರು ಸ್ನಾನ ಮಾಡೋರು. ಹಾಗಾಗಿ ಅವರಿಗೆ ಬಿಸಿನೀರು ಕಾಸಕ್ಕಿಟ್ಟೇನೆ. ಇನ್ನೇನು ದೇವ್ರಿಗೆ ದೀಪ ಹಚ್ಚಬೇಕು ಅನ್ನೋಷ್ಟೊತ್ತಿಗೆ ನಾನು ಹಚ್ತೀನಿ ದೀಪ ಅಂಥೇಳಿ ಮುರಳಿ ಮುಂದೆ ಬಂದ ರೆಡಿಯಾಗಿ. ಹಾಗಾಗಿ ಮುರಳಿ ದೀಪ ಹಚ್ಚಕ್ಕೆ ಕೈಬಿಟ್ಟು ನೈವೇದ್ಯ ಇಟ್ಟಿದ್ದ. ಮೊದಲ ತೆಗಿಬೇಕಿತ್ತು, ನಾ ತೆಗಿಯಕತ್ತಿದ್ದೆ, ನೀನು ನಡ್ಬಾರ್ದು ಬಂದೆಪ್ಪ. ಮೆಲ್ಕ ಕೈ ಹುಷಾರು, ಎಲ್ಲಿ ಬೇಕಲ್ಲಿ ಹೋಗಿ ಬರ ಕಡ್ಡಿ ಹಚ್ಬಿಡ ಹಚ್ಚಿ. ಅದನ್ನು ಇನ್ನೂ 2 ವಾಟೆ. ಆಮೇಲೆ ಇದನ್ನು ತೆಗಿ, ಬಾಳೆಹಣ್ಣು ತೆಗೆದ್ಬಿಡು. ಮತ್ತೀಗ ಅಡುಗೆ ಮಾಡ್ತೀನಲ್ಲ. ಆ ತುಳಸಿ ದಳ ಅಲ್ಲೇ ಇಡು, ತುಳಸಿ ದಳ ಅಲ್ಲೇ ಇಡು. ಇಟ್ಟು ಅದನ್ನು ಅದನ್ನು ಮಾಳಿಗೆ ಮೇಲೆ ಹೋಗಿ ಇಟ್ಬರ್ರು ಅಂತ. ಆಮೇಲೆ ಬಾಳೆಹಣ್ಣು ತೆಗೆದು ಆ ಬಾಳೆಹಣ್ಣು ನಿತ್ತಿನ್ನು ಅಪ್ಪ. ಇದನ್ನು ಹಚ್ಚು, ಸಾಂಬ್ರಾಣಿ ಹಚ್ಚು. ಬೆಳಗ್ಗೆ ಅಲ್ಲಿ ಮ್ಯಾಗ ತೋರಿಸು. ಬೆಳಗ್ಗೆ ಎಲ್ಲ ಕಡೆ ಬಾಗ್ಲಿಕ್ಕೆ ಬೆಳಗ್ಗೆ. ಬರ್ರಿ ದೇವ್ರ ಮುಂದೆ ಇಡುವಾಗದನ್ನು ಆ ಕಡೆ ಇಡ, ಆ ಕಡೆ ಹೇಳಿ. ಒಂದು ಕಡೆ ಕುಕ್ಕರ್ನಿಗೆ ಸಾರು ಇಟ್ಟೀನಿ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟೀನಿ. ಇಲ್ಲಿ ತಯಾರಿ ನಡೆದೈತಿ. ಆಗಲೇ ಸಬ್ಬಸಿಗೆ ಪಲ್ಯ ತೊಳೆದಿಟ್ಟೀನಿ, ಮೆಣಸಿನ್ಕಾಯಿ ಚಾಪ್ ಮಾಡಿಟ್ಟೀನಿ, ಉಳ್ಳಾಗಡ್ಡಿ ಕೊಯ್ದಿಟ್ಟೀನಿ. ಇನ್ನು ಪಟ ಒಗ್ಗರಣೆ ಹಾಕಬೇಕು. ಸ್ವಲ್ಪ ವೇಟ್ ಮಾಡತ್ತೀನಿ, ಯಾಕಂದರೆ 2 ಸ್ಟವ್ಗಳು ಎಂಗೇಜ್ ಅದಾವೆ. ಸೊ ಈ ಕಡೆ ಒಂದು ಕಡೆ ಶ್ರೇಯಾ ಮುರಳಿ ರೆಡಿ ಆಗತ್ತಾರು. ಶ್ರೇಯಾ ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ರೆಡಿ ಕುಂತಾಳ. ಪ್ರಾಕ್ಟೀಸ್ ಮಾಡಬೇಕು, ಸ್ನಾನ ಬರ್ತೈತಿ. ಇವತ್ತು ಡ್ರಾಯಿಂಗು, ಇಂಗ್ಲೀಷು, ಮ್ಯಾಥ್ಸ್ ಐತಲ್ಲ, ಚಂದ ಬರೀ. ಕ್ವಶನ್ಸ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ, ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡ. ಆ್ಯಕ್ಚುಲಿ ಗುರುವಾರ 18ನೇ ತಾರೀಕು ಮಕ್ಕಳ ಫಸ್ಟ್ ಪೀರಿಯಡಿಕ್ ಟೆಸ್ಟ್ ಸ್ಟಾರ್ಟ್ ಆಗಿದ್ದು ಸ್ಕೂಲ್ನಾಗ. ಅವತ್ತಿನ ದಿನವೇ ಇತ್ತು ಫಸ್ಟ್ ಪೀರಿಯಡಿಕ್ ಟೆಸ್ಟು. 1ನೇ ದಿನನ 3 ಸಬ್ಜೆಕ್ಟ್ಸು ಇದ್ದವು, ಮ್ಯಾಥ್ಸು, ಡ್ರಾಯಿಂಗು, ಆಮೇಲೆ ಇಂಗ್ಲೀಷು.
ಹೀಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಅದನ್ನು ನಾನು ಕರೆಕ್ಟಾಗಿ ಕ್ವಶನ್ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಬರೀರಪ್ಪ ಅಂತಂದು ಹೇಳತ್ತಿದ್ದೆ. ಮುಂಚೆನೇ ಅವರು ಎಲ್ಲ ಚಲೋ ಪ್ರಾಕ್ಟೀಸ್ ಮಾಡ್ಯಾರ, ಆಮೇಲೆ ಓದ್ಕೊಂಡಾರ. ಆದ್ರೂ ಒಂದು ಸರ್ತಿ ಬೆಳಿಗ್ಗೆ ಹೋಗುವಾಗ ಆ ಥರ ಹೇಳಿಲ್ಲ ಅಂದ್ರೆ ನಮ್ಗೆ ಜೀವ ಸಮಾಧಾನ ಆಗಂಗಿಲ್ಲ. ಹಾಗಾಗಿ ಹೇಳತ್ತಿದ್ದೆ. ಈ ಕಡೆ ಸಬ್ಬಸ್ಗಿ ಪಲ್ಯ ರೆಡಿ ಮಾಡಿ ಸೈಡಿಗೆ ಇಟ್ಟೀನಿ. ಮೊಳಕೆ ಕಾಳು ಕಟ್ಟಿಟ್ಟಿದ್ದೆ ನಾನು ಮನೆಯೊಳಗನ, ಹೊರಗಡೆಯಿಂದ ಏನು ತರೋದು ಅಂಥೇಳಿ ಅದನ್ನು ಒಂದು ಪಲ್ಯ ಮಾಡ್ಕೊಳಕತ್ತೀನಿ ಒಗ್ಗರಣೆ ಹಾಕಿ. ಬೆಳಿಗ್ಗೆ ಎಲ್ಲ ಕೆಲಸಗಳನ್ನು ಮುಗಿದಿತ್ತು, ಪ್ಲಸ್ ಮಕ್ಕಳ ಎಕ್ಸಾಮದ್ದು ಒಂದು ಟೆನ್ಷನ್ ಇತ್ತು, ಪ್ಲಸ್ ಅವರೆಲ್ಲ ಊಟ ಸರಿಯಾಗಿ ಮುಗಿಸ್ಕೊಂಡು ಹೋಗಬೇಕು. ಯಾಕಂದ್ರೆ ಮುಂಚಿನ ದಿನ ಉಪವಾಸ ಇದ್ದರು 24 hours ಏನೂ ತಿಂದೇನೆ ಬರೀ ಬಾಳೆಹಣ್ಣು ಆಮೇಲೆ ಶೇಂಗಾ ಉಂಡೆ ಮಾಡಿದ್ದೆ ನಾನು. ಅದ್ರ ಮೇಲೇ ಉಪವಾಸ ಇದ್ರು. ಆ ಮಕ್ಕಳನ್ನ ಸರಿಯಾಗಿ ಊಟ ಮಾಡಿ ಕಳಿಸ್ಬೇಕು ಅನ್ನೋದೊಂದು ಎಲ್ಲ ತಾಯಿಗೂ ಇದ್ದೇ ಇರ್ತೈತಿ. ಹಾಗಾಗಿ ಆ ಒಂದು ಟೆನ್ಷನ್ ಇತ್ತು. ಉಪವಾಸ ಬಿಡುವಾಗ ಏನು ಒಂದಿಷ್ಟು ಪದ್ಧತಿಗಳಿರ್ತಾವೋ ಅದನ್ನು ಹೇಳ್ಕೊಡೋದಿತ್ತು. ಎಲ್ಲ ಕಡೆ ನನ್ನ ಮೈಂಡ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ರೀತಿ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಪ್ಲಸ್ ಅವತ್ತಿನ ದಿನನೇ ಸ್ಕೂಲ್ ಒಳಗೆ ಪೀರಿಯಡಿಕ್ ಟೆಸ್ಟ್ ಇತ್ತು. ಫಸ್ಟ್ ಒನ್ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ಡಿಟೇಲಾಗಿ ಹೇಳ್ಕೋತ ಎಕ್ಸ್ಪ್ಲೇನ್ ಹೇಳಕ್ಕೆ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಪ್ಲಸ್ ಕ್ಯಾಮ್ರಾ ಹಿಡಿಬೇಕಂದ್ರೆ ಮೇನ್ಲಿ ಕ್ಯಾಮ್ರಾಮನ್ ಬೇಕು, ಒಬ್ರು ಯಾರಾದರೂ ಕ್ಯಾಮ್ರಾ ಮೇಂಟೈನ್ ಮಾಡ್ಬೇಕಾಕತಿ. ಅಲ್ಲಿ ಮುರಳಿ ಇದ್ದ, ಅಷ್ಟಕ್ಕಷ್ಟೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಪ್ರಯತ್ನ ಪಟ್ಟೀನಿ ಇದನ್ನೆಲ್ಲ ವಿಡಿಯೋಸನ್ನು ತೊಗೊಳಕ್ಕೆ. ಇದ್ರ ಹಿಂದೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ಇರ್ತಾವೆ. ಜಸ್ಟ್ ನೋಡೋಕೆ ಅಂಥೇಳಿ ಚಂದ ಅನ್ನಿಸ್ತಾವೆ ವಿಡಿಯೋಸ್, ಬಟ್ ಅದ್ರ ಹಿಂದೆ ಎಫರ್ಟ್ಸು, ವಿಡಿಯೋ ತೊಗೊಳೋದಾಗಲಿ, ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ, ಆಮೇಲೆ ಅಪ್ಲೋಡ್ ಮಾಡೋದಾಗಲಿ ಭಾಳ ಕಷ್ಟ ಇರ್ತೈತಿ ನಿಜವಾಗ್ಲೂ. ಅದ್ರ ಹಿಂದೆ ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ತಾಸಿಂದ ಒಂದು ಎಫರ್ಟ್ ಇದ್ದೇ ಇರ್ತೈತಿ. ಅದು ವ್ಲಾಗಿಂಗ್ ಮಾಡೋರಿಗೆ, ಯೂಟ್ಯೂಬರ್ಸಿಗೆ ಗೊತ್ತಿರ್ತೈತಿ, ವಿಡಿಯೋಸ್ ನೋಡೋರಿಗೂ ಗೊತ್ತಿರ್ತೈತಿ. ಬಟ್ ಸಮ್ ಪರ್ಸೆಂಟೇಜ್ ಒಳಗೆ ಗೊತ್ತಿರ್ತೈತಿ, ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ನೆಕ್ಸ್ಟ್ ಡೇನೇ ದ್ವಾದಶಿ ಇರೋದ್ರಿಂದ ಮುಂಚಿನ ದಿನನ ಅಂದರೆ ಏಕಾದಶಿ ದಿನನ ನಾನು ಹೋಗಿ ಎಲ್ಲ ತರಕಾರಿ ಫ್ರೆಶ್ಶಾಗಿ ತೊಗೊಂಬಂದಿದ್ದೆ. ಅದನ್ನೆಲ್ಲನೇ ಆವತ್ತಿನ ದಿನನೇ ಕ್ಲೀನ್ ಮಾಡ್ಕೊಂಡು ಇಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಏಕಾದಶಿ ಮತ್ತು ಮೊಹರಮ್ ಎರಡೂ ಒಂದೇ ದಿನ ಬಂದಿದ್ದರಿಂದ ಒಂದಿಷ್ಟು ಕನ್ಫ್ಯೂಷನ್ಸ್ ಇದ್ದವು. ಯಾಕಂದ್ರೆ ಹಿಂದೂಗಳಾದ್ರೂ ಸಹಿತ ಮುಸ್ಲಿಮ್ ಒಂದಿಷ್ಟು ಹಬ್ಬಗಳನ್ನು ಮಾಡ್ತಾರೆ. ನಮ್ಮ ಮನೆಯೊಳಗೆ ಶರ್ಬತ್ ಪ್ಲಸ್ ಬಿರಿಯಾನಿ ಐತಿ. ಅದನ್ನು ಆಮೇಲೆ ಮಕ್ಕಳು ಫಕೀರ್ನೂ ಆಕಾರ. ಹಾಗಾಗಿ ನಾವು ದರ್ಗಾಕ್ಕೂ ಹೋಗಿ ಎಲ್ಲ ಏನೇನು ಕಾರ್ಯಕ್ರಮಗಳು ಇರ್ತಾವೆ ಅವ್ನು ಮಾಡಿರ್ತೀವಿ. ಹಾಗಾಗಿ ಲೋಕಾಪುರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗಿದ್ರೆ ಅಲ್ಲಿ ನಮ್ಮ ವ್ರತ ಅನುಕೂಲ ಆಗ್ತಿರಲಿಲ್ಲ. ಯಾಕಂದ್ರೆ ಅಲ್ಲೆಲ್ಲ ನಾನ್ ವೆಜ್ ಆಗಿರ್ತಿತ್ತು, ಎಲ್ಲರೂ ಫಕೀರ್ ಆಗಿರ್ತಿದ್ರು, ಎಲ್ಲರೂ ಊಟ ಮಾಡಿರ್ತಿದ್ರು. ನಾವು ಅಲ್ಲಿ ಹೋಗಿನೂ ಅಲ್ಲಿ ಮಾಡುವಂಥ ಕೆಲಸಗಳು ಇರಲಿಲ್ಲ. ಹಾಗಾಗಿ ಹೋಗೋದು ಬಿಟ್ವಿ. ಅದು ಒಗ್ಗರಣೆ ಎಲ್ಲ ಮುಗಿದಾದ್ಮೇಲೆ ಪ್ಲ್ಯಾಟ್ಫಾರ್ಮ್ ಮತ್ತೊಮ್ಮೆ ಕ್ಲೀನ್ ಮಾಡಿಕೊಂಡು ಎಲ್ಲ ಮತ್ತೊಮ್ಮೆ ತೊಳೆದು ನೀಟಾಗಿ ಒರೆಸ್ಕೊಂಡು ನೀರು ಈಗ ಮತ್ತೆ ರೊಟ್ಟಿಗೆ ಅಂತ ರೆಡಿ ಮಾಡಾಕತ್ತೀನಿ. ಯಾಕಂದ್ರೆ ಮಕ್ಕಳು ತಿಂದು ಹೋಗಬೇಕು. ನನಗೆ ಬೆಳಿಗ್ಗೆ ಅಂದ್ರೆ ರೊಟ್ಟಿ ಜಲ್ದಿ ಸಾಗೋದಿಲ್ಲ. ಹಾಗಾಗಿ ನಾನು ರೊಟ್ಟಿ ಮಾಡಿಕೊಡ್ತೀನಿ, ಅಲ್ಲಿವರೆಗೆ ನೀನು ಪ್ಲೇಟ್ ರೆಡಿ ಮಾಡಮ್ಮ ನೈವೇದ್ಯಕ್ಕೆ ಅಂತಂದು ಶ್ರೇಯಾಗೆ ಹೇಳಿದ್ದೆ ನಾನು. ಹಾಗಾಗಿ ಶ್ರೇಯಾ ಪ್ಲೇಟ್ ರೆಡಿ ಮಾಡತ್ತಾರೋ. ಇಷ್ಟು ನೈವೇದ್ಯಕ್ಕೆ ಐತಿ. ಅದ್ರ ಜೊತೆಗೆ ನೀರು ಮತ್ತು ತುಳಸಿ ದಳ. ಶ್ರೇಯಾ ನೈವೇದ್ಯ ತೋರ್ಸತ್ತಾಳ. ಅದೊಂದು ಸ್ವಲ್ಪ ತಗೋ ಭಾಜಿ. ಹಾಂ, ರಂಗ ಅಂತಂದು ನಮಸ್ಕಾರ ಮಾಡೋಂಗ. ಹಾಂ ಇಡೋದು. ಗುಡ್, ಹಂಗೆ ಮಾಡಿ ಆಯಿತು. ಓಕೆ. ಉಪವಾಸ ಬಿಟ್ಟು ಊಟ ಮುಗಿಸ್ಕೊಂಡು ಹೋಗ್ಯಾರ ಮಕ್ಕಳು. ಮೂವರು ಅಪ್ಪ ಮಕ್ಕಳದೂ ಎಲ್ಲರದೂ ಊಟ ಆಯ್ತು. ನಂದಿನ್ನೂ ಊಟ ಆಗಿಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ತುಂಬಿತ್ತು ಕೆಳಗಡೆ, ಎಲ್ಲ ಸಾಮಾನೆಲ್ಲ ತುಂಬಿದ್ದು, ಊಟ ಗೀಟ ಮಾಡಿದ್ದು ಎಲ್ಲ ನೀವು ನೋಡಿರಿ, ಕುಂತಿದ್ರಿ ಎಲ್ಲ ಸಾಮಾನು ತೊಗೊಂಡು. ಅದೆಲ್ಲ ಕ್ಲೀನ್ ಮಾಡಿದಾಯ್ತು. ಆಮೇಲೆ ಇಲ್ಲೊಂದಿಷ್ಟು ಸಾಮಾನು ಕಟ್ಟಿ ತೊಳ್ಕೊಂಡೀನಿ. ಆಮೇಲೆ ಈ ಸಾಮಾನು ತೊಳಿಬೇಕು. ಅದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರೊಟ್ಟಿ ಮಾಡಿಂದ ಅದು ಆಕಾರ ವಿಕಾರ ಆಗಿಬಿಟ್ಟಿರ್ತೈತಿ. ಎಲ್ಲ ಇನ್ನೊಂದು ಸ್ವಲ್ಪ ನೀಟಾಗಿ ಇನ್ನೊಂದು ಸಲ ಅಷ್ಟು ಕ್ಲೀನಾಗಿ ಕಸ ಹೊಡ್ಕೊಂಡ್ಬಿಡ್ತೀನಿ ಫುಲ್ ಮನೆ. ಆಗಲೇ ಅವಸರ ಆಯ್ತು. ಶ್ರೇಯ ಕಸ ಹೊಡೆದಿದ್ದಾಯ್ತು, ನಾನು ನೆಲ ವರ್ಷದ್ದಾಗಿತ್ತು. ಖರೆ ಇನ್ನೊಂದು ಸ್ವಲ್ಪ ಹೊಡಿಬೇಕು ಅಂತಂದು ಅನ್ಸಾಕತ್ತೈತಿ. ಅದಾದಮೇಲೆ ಕುಂತು ಉಪವಾಸ ಬಿಡ್ತೀನಿ. ಮಕ್ಕಳಿಗೆ ಊಟಕ್ಕೆ ಕೊಟ್ಟು ಅವರ ಡಬ್ಬಿ ಕಟ್ಟಿ ಆಮೇಲೆ ಏನು ಅಡುಗೆ ಮಾಡಿದ್ದಂಥ ಏನು ಒಂದಿಷ್ಟು ಪಾತ್ರೆಗಳಿದ್ವು ಅವೊಂದಿಷ್ಟು ಎಲ್ಲನೂ ನೀಟಾಗಿ ಬೇರೆದ್ರೊಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋವರೆಗೂ ನನಗೇನು ಸಮಾಧಾನ ಅನ್ನಿಸ್ಲಿಲ್ಲ. ಹಾಗಾಗಿ ಸಾಮಾನು ತೊಳ್ಕೊಂಡ್ಬಿಟ್ಟೆ. ಜೊತೆಗೆ ಬಟ್ಟೆ ತೊಳಿಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಬಟ್ಟೆ ಇಟ್ಟು ಕುಂದ್ರಕ್ಕೆ ನನಗಾಗಲಿಲ್ಲ. ಸಾಮಾನು ತೊಳೆದಾದ್ಮೇಲೆ ಅವನ್ನೂ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಕಸ ಹೊಡ್ಕೊಂಡು ಎಲ್ಲ ನೀಟಾಗಿ ಕೆಲಸ ಮುಗಿಸ್ಕೊಂಡು ಮತ್ತು ಕೈಕಾಲು ಮುಖ ತೊಳ್ಕೊಂಡು ಬಂದು ನಾನು ಉಪವಾಸ ಬಿಡಾಕಂತ ಕುಂತೀನಿ. ಬರೀ ವ್ರತನ ಮುಗಿಸೋನು, ಉಪವಾಸ ಬಿಡೋನು. ರಾಮಕೃಷ್ಣ ಪಾಂಡುರಂಗ.
ಇವತ್ತು ನಾನು ಊಟಕ್ಕೆ ಪಾಂಡುರಂಗನಿಗೆ ಇಷ್ಟವಾದಂಥ ರೊಟ್ಟಿ, ಅದ್ರ ಜೊತೆಗೆ ಭಾಜಿ ಅಂದರೆ ಸಬ್ಬಸ್ಗೆ ಪಲ್ಯ ಮಾಡೀನಿ. ಅದಕ್ಕೊಂದು ಸ್ವಲ್ಪ ಹೆಸರು ಕಾಳು ಕುಡಿಸೀನಿ. ಅದಾದಮೇಲೆ ಇಲ್ಲಿ ಮೊಳಕೆ ಕಾಳು, ಇದು ಮನೆಯೊಳಗೆ ಮಾಡಿದಂಥ ಮೊಳಕೆ ಒಡಿಸಿದಂಥದ್ದು. ಅದ್ರ ಜೊತೆಗೆ ಹುಂಚಿಕದ ಸಾರು, ಅನ್ನ, ಇಷ್ಟು ನೈವೇದ್ಯಕ್ಕೆ ಅಂತ ನಾನು ಮಾಡಿದ್ದೆ. ಬರ್ರಿ ನಾವು ಉಪವಾಸ ಬಿಡೋನು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನಾನು. ಆ್ಯಕ್ಚುಲಿ ನಿನ್ನೆ ಮೊಹರಮ್ಮ ಪ್ಲಸ್ ಏಕಾದಶಿ ಎರಡೂ ಒಟ್ಟಿಗೆ ಬಂದಿದ್ದು. ಹಾಗಾಗಿ ನಮ್ಮ ಮನೆಯೊಳಗೂ ಮೊಹರಮ್ಮ ಮಾಡ್ತೀವಿ ನಾವು. ನಮ್ಮ ಏನು ಕುಲದೇವರು ಅಂತ ಅಂತಾರಲ್ಲ, ನಮ್ಮ ಗಂಡನ ಮನೆಯದು ಕುಲದೇವರು ದಾವಲ್ ಮಲಿಕ, ಗದಗ ಹತ್ರ ಇರುವಂಥ ಮುಳುಗಂದ ಏನೈತಿ ಅಲ್ಲಿ ದಾವಲ್ ಮಲಿಕ ಅದಾರ. ಅವರು ನಮ್ಮ ಕುಲದೇವರು ಅಂತ ಹೇಳ್ತಾರೆ. ಕುಲದೇವತೆ ದುರ್ಗಮ್ಮ ದೇವಿ, ಲೋಕಾಪುರ ದುರ್ಗಾದೇವಿ, ನೀವು ನೋಡಿರಿ ಆಲ್ರೆಡಿ. ಹಾಗಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇರ್ತಾವೆ. ಎರಡೂ ಒಟ್ಟಿಗೆ ಬಂದ ಹೊತ್ತಿನಾಗ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು. ಆದರೆ ನಾನು ಕನ್ಫ್ಯೂಷನ್ ಒಳಗಿದ್ದೆ. ನಮ್ಮ ಮಕ್ಕಳು ಏನಂದರು, ಇಲ್ಲ ಮಮ್ಮಿ ನಾವು ಉಪವಾಸ ಮಾಡ್ತೀವಿ, ನಾವು ಏಕಾದಶಿ ಮಾಡ್ತೀವಿ ಉಪವಾಸ ಅಂತಂದು ಹೇಳಿದ್ರೆ ಆಯ್ತು ಅಂಥೇಳಿ ನನಗೆ ಮುಂಚೆನೇ ಮನಸ್ಸಿತ್ತು ಮಾಡುವಂಥದ್ದು. ಬಟ್ ಅವರು ಮಾಡ್ತೀವಿ ಅಂತ ಅಂದಿದ್ದಕ್ಕೆ ನನಗೆ ಇನ್ನೂ ಖುಷಿ ಆಯಿತು. ಕನ್ಫ್ಯೂಷನ್ಸ್ ಅಕ್ಕವು ಇಲ್ಲ ಅಂತಲ್ಲ, ಬಟ್ ಯಾವುದೇ ಪದ್ಧತಿಗಳನ್ನು ಬಿಡೋಕ್ಕಾಗಲ್ಲ. ಯಾಕಂದ್ರೆ ಮೊಹರಮ್ನೂ ಮಾಡಲೇಬೇಕು, ಈ ಕಡೆ ಏಕಾದಶಿನೂ ಮಾಡಲೇಬೇಕು. ಹಾಗಾಗಿ ದೊಡ್ಡ ಮೈದನ ಆಯಿತು, ಆಮೇಲೆ ಸಣ್ಣ ಮೈದನ ಆಯಿತು. ಅವರ ಫ್ಯಾಮಿಲಿ ಸಮೇತ ಅತ್ತೆಯವ್ರ ಕೂಡ್ಕೊಂಡು ಅವರೆಲ್ಲರೂ ಮೊಹರಮ್ ಮಾಡಿದ್ರು. ನಮ್ಮ ಮನೆಯೊಳಗೂ ಶರ್ಬತ್, ಆಮೇಲೆ ಈ ಏನು ಬಿರಿಯಾನಿ ಮಾಡ್ತೀವಿ, ಅದು ಐತಿ. ಆ ಥರದ ಆಚರಣೆ ಐತಿ. ಫಕೀರ್ನೂ ಆಕ್ಕಾರ ನಮ್ಮ ಮಕ್ಕಳು. ಬಟ್ ಸ್ಕೂಲ್ ಒಳಗೆ ಚುಡಾಯಿಸ್ತಾರ ಅಂತಂದು ಕಾರಣಕ್ಕೆ ನಮ್ಮ ಮುರಳಿ ನಾನು ಫಕೀರ್ ಆಗೋದು ಒಲ್ಲೆ ಅಂತಂದೆ. ಆದರೂ ಸಾಹೇಬ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣಕ್ಕಾಗಿ ನಾನು ಹೋಗುವಂತಿರಲಿಲ್ಲ. ಹಾಗಾಗಿ ಆಯಿತು ಅಂತಂದು ನಾನು ಸುಮ್ಮನೆ ಇದ್ದೆ. ಅತ್ತೆಯವ್ರನ್ನೂ ಭಾಳ ಫೋನ್ ಮಾಡಿ ಹೇಳತ್ತಿದ್ರು. ಪಾಪ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಪರಿಸ್ಥಿತಿಗಳು ಹಂಗಾಗ್ತಾವೆ. ಇಲ್ಲ ನೀವು ಉಳಿದ ಮಕ್ಕಳನ್ನ ನೀವು ಫಕೀರ್ ಮಾಡಿಸಿ ನೀವು ಕಾರ್ಯಕ್ರಮ ಮುಂದುವರ್ಸ್ಕೊರಿ ಅಂಥೇಳಿ ನಾನು ಹೇಳಿದೆ ನಾನು. ಹಾಗಾಗಿ ಆ ಕಡೆ ಅದೂ ಆಚರಣೆ ಆಯಿತು, ಈ ಕಡೆ ಇದನ್ನು ನಾವು ಏಕಾದಶಿ ಮಾಡಿದ್ವಿ. ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಯಾರ್ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರ್ಯಾರಿಗೆ ಯಾವ್ಯಾವ ರೀತಿ ಆಚರಣೆ ಮಾಡಿದ್ರಿ. ಯಾಕಂದ್ರೆ ನಿನ್ನೆ 2 ಹಬ್ಬಗಳು ಬಂದಿದ್ದು. ಕೆಲವೊಬ್ಬರಿಗೆ ಭಾಳ ಹೆಂಗೆ ಬಿಡಾಕೊಂಡು ಬರೋಲ್ಲ. ಆಲ್ರೆಡಿ ಹೇಳಿದೆ ನಾನು ನಮ್ಮ ಮನೆಯೊಳಗೆ ಹೆಂಗಿತ್ತು ಅಂಥೇಳಿ. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೆ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ನಮಸ್ಕಾರ.